ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಸೊ ಅದಕ್ಕೆ ಮುಂಚೆ ನನ್ನ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನೆಲ್ಲ ವಿಡಿಯೋಸು ನೋಡಿ ಮತ್ತು ಈ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಬನ್ನಿ ಈ ಸಿಂಪಲ್ ಆಗಿರೋ ಬ್ರೇಕ್ಫಾಸ್ಟ್ನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ 4 ಕಪ್ಪು ದಪ್ಪಕ್ಕಿ ತೊಗೊಂಡಿದ್ದೀನಿ. ಸೊ 4 ಕಪ್ಪು ಅಕ್ಕಿಯಿಂದ ಆಲ್ಮೋಸ್ಟು 5 to 6 ಮೆಂಬರ್ಸ್ ಆರಾಮಾಗಿ ತಿನ್ಕೋಬೋದು. ಇಲ್ಲಿ ಈ ಅಕ್ಕಿನ ಚೆನ್ನಾಗಿ ತೊಳೆಯೋಣ. ತೊಳೆದ್ಬಿಟ್ಟು ಒಂದು 2-3 ಸತಿ ತೊಳೆದು ಆಮೇಲೆ ನೆನೆಹಾಕಿಡ್ಬೇಕು ಅಕ್ಕಿನ. ನಾನಿಲ್ಲಿ ದಪ್ಪಕ್ಕಿ ದೋಸೆ ಅಕ್ಕಿ ಅದು ತೊಗೊಂಡಿದ್ದೀನಿ. ನೀವು ಬೇಕಂದ್ರೆ ಸೋನಾ ಮಸೂರಿನೂ ಕೂಡ ಯೂಸ್ ಮಾಡ್ಬೋದು. ಬಟ್ ದಪ್ಪಕ್ಕಿನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಮೆತ್ತಗೆ ಹಾಗೆ. ಈಗ ಆಯಿತು, ಅಕ್ಕಿ ನೆನೆಹಾಕಿಟ್ಟಿದ್ದೀನಿ. ನೆನೆಹಾಕ್ಬಿಟ್ಟು ಒಂದು ಸೈಡ್ಗೆ ಇಕ್ಕೋಣ. ಮತ್ತು ಈಗ ಅವಲಕ್ಕಿ ನೋಡಿ, ಈಗ ಈ ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿ 1.5 ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಅಂದರೆ 2 ಕಪ್ಪಿಗೆ 3/4 ಕಪ್ಪಷ್ಟು ಅವಲಕ್ಕಿನ ಲೆಕ್ಕದಲ್ಲಿ. ಸೊ 4 ಕಪ್ಪಿಗೆ 1.5 ಕಪ್ಪಷ್ಟು ತೊಗೊಂಡಿದ್ದೀನಿ. ಅವಲಕ್ಕಿ ಕೂಡ ಅಷ್ಟೇ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ಕೂಡ ನೆನೆಸ್ಬಿಟ್ಟಿಡೋಣ. ಎರಡನ್ನೂ ಒಂದೇ ಟೈಮ್ಗೆ ನೆನೆಸ್ತಿದ್ದೀನಿ. ಎರಡನ್ನೂ ಒಂದು 8 to 9 ಅವರ್ಸ್ ನೆನೆಯಕ್ಕೆ ಬಿಡ್ತಿದ್ದೀನಿ. ಸೊ ನೋಡಿ, ಇದು ನೆನೆಯಕ್ಕೆ ಇಡ್ತಿದ್ದೀನಿ. ಈಗ ನೆಂದಿರೋ ನೆಂದಾಗಿದೆ. ಆಲ್ಮೋಸ್ಟು ನಾನು ನೆನೆಹಾಕಿ 9 ಅವರ್ಸ್ ಆಗಿತ್ತು. ಅದಾದಮೇಲೆ ನೋಡಿ, ಈಗ ಅಕ್ಕಿ ಚೆನ್ನಾಗಿ ನೆಂದಿದೆ. ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಈ ಅಕ್ಕಿಗೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ, ಅಂದರೆ ತುಂಬ ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಈ ಪಡ್ಡಿಗೆ ನಾನು ಉದ್ದಿನಬೇಳೆ ಆಗಲಿ ಅಥವಾ ಕಡಲೆಬೇಳೆ, ಮೆಂತ್ಯ ಆ ಥರದ್ದೆಲ್ಲ ಏನೂ ಆ್ಯಡ್ ಮಾಡಿಲ್ಲ. ಜಸ್ಟ್ ಅವಲಕ್ಕಿ ಮತ್ತು ಅಕ್ಕಿ ಹಾಕ್ಬಿಟ್ಟು ಮಾಡ್ತಿರೋ ಪಡ್ಡು ಇದು. ಇದು ಡಿಫ್ರೆಂಟಾಗೇ ಇರುತ್ತೆ ಮತ್ತು ತುಂಬ ಚೆನ್ನಾಗೂ ಇರುತ್ತೆ. ಸೊ ಈ ಥರನೂ ಟ್ರೈ ಮಾಡಿ ನೋಡಿ. ಅಕ್ಕಿ ರುಬ್ಕೊಂಡಿದ್ದಾಯ್ತು. ಈಗ ಅವಲಕ್ಕಿ ಕೂಡ ರುಬ್ಕೊಳ್ಳೋಣ. ಸೊ ಅವಲಕ್ಕಿ ರುಬ್ಬೋಕ್ಕೆ ನಾನಿಲ್ಲಿ ನೆನೆಸಿರೋ ಅಂದರೆ ನೀರು ಕೂಡ ಚೆನ್ನಾಗಿ ಹಿಂಡಿ ತೆಗಿತಿದ್ದೀನಿ. ಯಾಕೆಂದರೆ ನಾನು ಮೊಸರು ಹಾಕೊಂಡು ರುಬ್ತೀನಿ ಇದನ್ನು. ಇದಕ್ಕೆ ಮೊಸರು ಒಂದು ಅಡಿಷನ್ ಮಾಡ್ಕೋಬೇಕು, ಹಾಗಾಗಿ ಮೊಸರು ಹಾಕೊಂಡು ರುಬ್ತೀನಿ. ಅದಕ್ಕೆ ನೀರನ್ನ ಚೆನ್ನಾಗಿ ಹಿಂಡಿ ತೆಗೆದ್ಬಿಟ್ಟು ನೀರು ಆ್ಯಡ್ ಮಾಡ್ದಲ್ಲೇ ಮೊಸರು ಆ್ಯಡ್ ಮಾಡಿಕೊಂಡು ರುಬ್ಕೊತೀನಿ. ನೋಡಿ, ತೆಗ್ದಾಯಿತು. ತೆಗ್ದಾದ್ಮೇಲೆ ಇದಕ್ಕೀಗ 1 ಕಪ್ ಮೊಸರು ಸೇರಿಸಿದ್ದೀನಿ ಇಲ್ಲಿ. ಅದು ಇನ್ನೊಂದು ಕೋರ್ಸ್ ಇದೆ ರುಬ್ಬಕ್ಕೆ. ಸೊ ಅದಕ್ಕೆ ಇನ್ನೊಂದು ಕಪ್ ಸೇರಿಸ್ಬಿಟ್ಟು ರುಬ್ಕೊತೀನಿ. ಇದೂ ಅಷ್ಟೇ, ಅಂದರೆ ಇನ್ನು ಬೇಗ ಗ್ರೈಂಡ್ ಆಗುತ್ತೆ ಅವಲಕ್ಕಿ. ಅದನ್ನು ರುಬ್ಬಿದ್ದಾಯಿತು. ರುಬ್ಬಿ ಅಕ್ಕಿ ಹಿಟ್ಟು ಜೊತೆನೇ ಅವಲಕ್ಕಿನೂ ಸೇರಿಸ್ಕೊತಿದ್ದೀನಿ. ಅಂದರೆ ಅವಲಕ್ಕಿ ರುಬ್ಬಿದ್ದು ಕೂಡ ಸೇರಿಸ್ತಿದ್ದೀನಿ. ನೋಡಿ, ಇನ್ನೊಂದು ಕೋರ್ಸ್ ಇದೆ, ಅದಕ್ಕೂ ಕೂಡ ಇನ್ನೊಂದು ಕಪ್ಪು ಮೊಸರು ಹಾಕಿಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊತಿದ್ದೀನಿ. ಎರಡನ್ನೂ ಅಕ್ಕಿ ಹಿಟ್ಟೊಳಗೆ ಸೇರಿಸಿ ಮತ್ತು ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊತೀನಿ. ಈಗ ಅಂದರೆ ಫಸ್ಟ್ ರೌಂಡ್ ಯಾವಾಗಲೂ ಕಲಸಿಕ್ಬೇಕಾದ್ರೆ ಯಾವುದೇ ಹಿಟ್ಟಾದ್ರೂ ಕೈಯಲ್ಲೇ ನೀಟಾಗಿ ಕಲಸಿದ್ರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಅಂತ ಕಲಸೋದು ಈ ಥರ. ಮತ್ತು ಚೆನ್ನಾಗಿ ಮಿಕ್ಸು ಆಗುತ್ತೆ. ಆ್ಯಕ್ಚುಲಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಎತ್ತಿಡ್ತೀನಿ ಇದನ್ನು. ನಾನಿದನ್ನು ಸಂಜೆ 7 ಗಂಟೆಲಿ ರುಬ್ಬಿದ್ದೀನಿ. ಸೊ ಬೆಳಗ್ಗೆ ಆಲ್ಮೋಸ್ಟ್ 7 ಗಂಟೆ 8 ಗಂಟೆವರೆಗೂ ನೀಟಾಗಿ ಫರ್ಮೆಂಟ್ ಆಗುತ್ತಿದ್ದು. ಅಷ್ಟು ಫರ್ಮೆಂಟ್ ಆದರೆ ಸಾಕು. ನಾನಿಲ್ಲಿ ಇದಕ್ಕೆ ಉಪ್ಪು ಸೋಡ ಏನೂ ಆ್ಯಡ್ ಮಾಡಿಲ್ಲ, ಹಾಗೆಯೇ ಇಡ್ತಿದ್ದೀನಿ ಮಿಕ್ಸ್ ಮಾಡಿ. ಈಗ ಬೆಳಗ್ಗೆ ಆಲ್ಮೋಸ್ಟು 5:30 ನಾನು ಇದಕ್ಕೆ ಉಪ್ಪು ಮತ್ತು ಸೋಡಾ ಆ್ಯಡ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಿದ್ದೀನಿ. ಅಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಸೋಡಾ ಸೇರಿಸಿದ್ದೀನಿ, ಅಂದರೆ ಕುಕ್ಕಿಂಗ್ ಸೋಡಾ ಸೇರಿಸ್ಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಇದನ್ನು ಸೈಡ್ಗೆ ಇಡ್ತಿದ್ದೀನಿ. ಅಂದರೆ ಇದು 5:30 ಅಷ್ಟೇ. ನಾನು ಇನ್ನು ಮಾಡ್ಕೊಳೋದು 7 ಗಂಟೆ ಮೇಲೇ. ಮತ್ತು ಕಡಲೆಬೇಳೆ ನೆನೆಹಾಕ್ತಿದ್ದೀನಿ. ಈಗ ನಾನು ಬೆಳಗ್ಗೆ 5:30 ರಾತ್ರಿ ನೆನೆಹಾಕಿಡ್ಬೋದಿತ್ತು, ಬಟ್ ಅಷ್ಟೊಂದೇ ನೆನೆಯೋದು ಬೇಕಿಲ್ಲ, ಬೇಗ ನೆನೆಯುತ್ತಲ್ಲ ಕಡಲೆಬೇಳೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದೆ ನೆನೆಹಾಕ್ತಿದ್ದೀನಿ. ಮತ್ತು ಇದಕ್ಕೆ ಪಡ್ಡು ಮಾಡೋಕ್ಕೆ ನಾನು ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಕಾಯಿ ಎಲ್ಲ ತೊಗೊಂಡಿದ್ದೀನಿ. ಈರುಳ್ಳಿನ ಸಣ್ಣಗೆ ಹೆಚ್ಕೊಳ್ಳೋಣ. ನಾನು ಈರುಳ್ಳಿ ಹೆಚ್ಚೋಕ್ಕೆ ಈ ಸ್ಲೈಸರ್ನ ಯೂಸ್ ಮಾಡ್ತೀನಿ, ಯಾಕೆಂದರೆ ಇದ್ರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಸ್ಲೈಸರಲ್ಲೇ ಹೆಚ್ಕೊತಿದ್ದೀನಿ. ಈರುಳ್ಳಿ ಹೆಚ್ಚಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಹೆಚ್ಕೊಳ್ಳೋಣ. ಸೊ ಕೊತ್ತಂಬರಿ ಸೊಪ್ಪನ್ನ ಅಷ್ಟು ಸಣ್ಣಗೆ ಹೆಚ್ಕೊತಿದ್ದೀನಿ. ಈ ಪಡ್ಡಿಗೆ ಬೇಕಾದ್ರೆ ನೀವು ಸಬ್ಸಿಗೆ ಸೊಪ್ಪು ಕೂಡ ಆ್ಯಡ್ ಮಾಡ್ಕೋಬೋದು. ಸಬ್ಸಿಗೆ ಸೊಪ್ಪು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಕೊತ್ತಂಬರಿ, ಕರಿಬೇವು ಎಲ್ಲ ಜಾಸ್ತಿ ಹಾಕಿರೋದ್ರಿಂದ ಸಬ್ಸಿಗೆ ಏನು ಹಾಕ್ತಿಲ್ಲ. ಅಂದರೆ ಇಷ್ಟ ಇರೋರು, ಆ ಫ್ಲೇವರ್ ಇಷ್ಟ ಆಗೋರು ಹಾಕೋಬೋದು. ಈ ಕರ್ಬೇವಿನ ಸೊಪ್ಪನ್ನು ಹೆಚ್ಕೊತೀನಿ, ಅದನ್ನು ಕೂಡ ಸಣ್ಣಗೆ ಹೆಚ್ಕೊತೀನಿ. ಕರ್ಬೇವಿನ ಸೊಪ್ಪು ಅಷ್ಟೇ, ನಿಮ್ಗೆ ಎಷ್ಟು ಬೇಕಷ್ಟು ಆ್ಯಡ್ ಮಾಡ್ಕೊಳ್ಳಿ. ಕರ್ಬೇವಿನ ಸೊಪ್ಪನ್ನು ಹೆಲ್ತ್ ವೈಸು ಒಳ್ಳೆಯದು, ಮತ್ತು ಅದೇನು ಟೇಸ್ಟ್ ಏನು ಕೆಡಿಸಲ್ಲ, ಚೆನ್ನಾಗಾಗುತ್ತೆ. ಸೊ ಕರ್ಬೇವಿನ ಸೊಪ್ಪನ್ನು ಎಷ್ಟಾದ್ರೂ ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ 2 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ.
ಅಂದರೆ ನೀವು ಬೇಕು ಅಂದರೆ ಯೂಸ್ ಮಾಡಿ, ಬೇಡ ಅಂದರೆ ಬೇಕಾದ್ರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಮಕ್ಕಳೆಲ್ಲ ಇದ್ದರೆ ಮೋಸ್ಟ್ಲಿ ಖಾರ ಅಂತ ಫೀಲ್ ಆಗುತ್ತೇನೋ, ಅದಕ್ಕೆ ಬೇಡ ಅಂದರೆ ಸ್ಕಿಪ್ ಮಾಡಿ. ಆಯಿತು, ಹಸಿಮೆಣ್ಸಿನ್ಕಾಯಿ ಅಷ್ಟೇ ಸಣ್ಣಗೆ ಹೆಚ್ಕೊಂಡಿದ್ದಾಯಿತು. ಈಗ ಎಲ್ಲದನ್ನೂ ಮಿಕ್ಸ್ ಇದ್ರೊಳಗೆ ಹಿಟ್ಟೊಳಗೆ ಮಿಕ್ಸ್ ಮಾಡೋಣ. ಸೊ ನಾನಿಲ್ಲಿ ಪೂರ್ತಿ ಹಿಟ್ಟಿಗೆ ಮಿಕ್ಸ್ ಮಾಡ್ತಿಲ್ಲ, ಅರ್ಧ ಮಾತ್ರ ತೊಗೊತಿದ್ದೀನಿ. ಸೊ ಹಾಗಾಗಿ 2 ಈರುಳ್ಳಿ ಅಷ್ಟು ತೊಗೊಂಡಿದ್ದೀನಿ. ನೀವು ಪೂರ್ತಿ ಹಿಟ್ಟಿಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಅಂದರೆ ಒಂದು 4 ಈರುಳ್ಳಿನಾದರೂ ತೊಗೋಬೇಕು. ನಾನಿನ್ನು ಅರ್ಧ ಹಿಟ್ಟು ದೋಸೆಗೆ ಅಂತ ಎತ್ತಿಡ್ತಿದ್ದೀನಿ, ಅರ್ಧಕ್ಕೆ ಮಾತ್ರ ಪಡ್ಡು ಇದಕ್ಕೆ. ದೋಸೆನೂ ತುಂಬ ಚೆನ್ನಾಗಾಗುತ್ತೆ ಈ ಹಿಟ್ಟಲ್ಲಿ. ಸೊ ಹಾಗಾಗಿ ನಾನೊಂದು ಅರ್ಧ ದೋಸೆನೂ ಹಾಕ್ಕೊತೀನಿ. ನೋಡಿ, ಈಗ ಎಲ್ಲ ಇದು ನೆಚ್ಚಿರೋದೆಲ್ಲದನ್ನು ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಪಡ್ ಮಾಡ್ಕೊಳ್ಳೋಣ. ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಾಯಿತು. ಮತ್ತು ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ತುರಿನೂ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ತೆಂಗಿನದು ಕಾಯ್ದು ಪೀಸ್ ಸಣ್ಣಗೆ ಪೀಸ್ ಮಾಡಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ನನಗೆ ಅಲ್ಲಿ ಪೀಸ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹಾಗೇ ತುರಿದ್ಬಿಟ್ಟು ಹಾಕಿದ್ದೀನಿ. ಮತ್ತು ನೆನೆ ಇಟ್ಟಿದ್ನಲ್ಲ ಕಡಲೆಬೇಳೆ, ಅದನ್ನು ಕೂಡ ಸೇರಿಸ್ತಿದ್ದೀನಿ. ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ಕೊತಿದ್ದೀನಿ. ಆಯ್ತು, ಈಗ ಎಲ್ಲದು ಇದು ಹಿಟ್ಟು ರೆಡಿ ಇದೆ. ಈಗ ಇದ್ರ ಜೊತೆ ಒಂದು ಚಟ್ನಿನ ಮಾಡ್ಕೊಂಬಿಡೋಣ. ಅಂದರೆ ಟೊಮೊಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಪಡ್ಡಿಗೆ ಕಾಂಬಿನೇಷನ್. ಸೊ ಹಾಗಾಗಿ ನಾನು ಟೊಮೊಟೊ ಚಟ್ನಿ ಮಾಡ್ತಿದ್ದೀನಿ. ಈ ಟೊಮೊಟೊಗೆ 5 ಟೊಮೊಟೊ ತೊಗೊಂಡಿದ್ದೀನಿ. ಸೊ 5 ಟೊಮೊಟೊನು ಸಣ್ಣಗೆ ಸ್ಲೈಸ್ ಮಾಡ್ಕೊತೀನಿ. ಅಂದರೆ ಫ್ರೈ ಮಾಡಬೇಕಿದ್ದಾನ, ಆಗ ಬೇಗ ಫ್ರೈ ಆಗಲಿ ಅಂತ ಬಿಟ್ಟು ಸ್ವಲ್ಪ ಸಣ್ಣಗೆ ಸ್ಲೈಸ್ ಮಾಡ್ಕೊತಿದ್ದೀನಿ. ನೋಡಿ, ಟೊಮೊಟೊನ ಸ್ಲೈಸ್ ಮಾಡಿದ್ದಾದಮೇಲೆ ಒಂದು ಫ್ರೈಯಿಂಗ್ ಪ್ಯಾನಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಬಿಟ್ಟು ಟೊಮೊಟೊ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಸೀಡ್ಲೆಸ್ ಟೊಮೊಟೊ ತೊಗೊಂಡಿದ್ದೀನಿ. ಏಕೆಂದರೆ ಅದು ನಾಟಿ ಟೊಮೊಟೊ ತೊಗೊಂಡ್ರೆ ಹುಳಿ ಜಾಸ್ತಿ ಇರುತ್ತೆ. ಹಾಗಾಗಿ ಚಟ್ನಿಗೆಲ್ಲ ನಾನು ಆಲ್ಮೋಸ್ಟು ಈ ಸೀಡ್ಲೆಸ್ ಯೂಸ್ ಮಾಡ್ತಿರೋದು. ತುಂಬ ಕೆಂಪು ಹಣ್ಣಾಗಿರೋ ಟೊಮೊಟೊ ಆದರೆ ತುಂಬ ಚೆನ್ನಾಗಿರುತ್ತೆ. ನಂದು ಇದು ಸ್ವಲ್ಪ ಕಾಯಿದೆ, ಹಾಗಾಗಿ ಸ್ವಲ್ಪ ಅಂದರೆ ಫ್ರೈ ಆಗೋದು ಲೇಟ್ ಆಗುತ್ತೆ. ಆ್ಯಂಡ್ ತುಂಬ ಹಣ್ಣಾಗಿದ್ರೆ ಚೆನ್ನಾಗಿ ಬೇಗ ಆಗೋಗುತ್ತೆ, ಫ್ರೈ ಆಗೋಗುತ್ತೆ. ನೋಡಿ, ಟೊಮೊಟೊ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸಿದ್ದೀನಿ. ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಅದನ್ನು ಜಾಸ್ತಿನೇ ಆಗುತ್ತೆ, ಯಾಕೆಂದರೆ ಟೊಮೊಟೊ ಇದು ಗ್ರೈಂಡ್ ಮಾಡಿದ್ರೆ ತುಂಬ ಕಮ್ಮಿ ಆಗುತ್ತೆ ಕ್ವಾಂಟಿಟಿ. ಇದ್ರ ಜೊತೆ ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ಸ್ವಲ್ಪ ಪುದೀನ ಸೊಪ್ಪು ಎಲ್ಲದನ್ನೂ ಸೇರಿಸ್ಬಿಟ್ಟು ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ಮಿನಿಟ್ಸ್ ಫ್ರೈ ಆದರೆ ಸಾಕು, ಯಾಕೆಂದರೆ ಟೊಮೊಟೊ ಆಲ್ಮೋಸ್ಟ್ ಆದಮೇಲೆ ಇದೆಲ್ಲ ಆ್ಯಡ್ ಮಾಡೋದು ನಾನು. ಈಗೆಲ್ಲ ಆಗಿದೆ ಇದು. ಇದನ್ನು ತಣ್ಣಗಾಗಕ್ಕೆ ಇಟ್ಬಿಡೋಣ. ಇದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೋಬೇಕು ಅದಕ್ಕೆ. ನೋಡಿ, ಇದು ತಣ್ಣಗಾಗಿದೆ. ಆಲ್ಮೋಸ್ಟ್ ಒಂದು 1/4 ಗಂಟೆ ನಾನು ಸೈಡಲ್ಲಿ ಇಟ್ಟಿದ್ದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಮತ್ತೊಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲನೂ ಹಾಕ್ಕೊತಿದ್ದೀನಿ. ಇದೆರಡನ್ನೂ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಚಟ್ನಿ ರೆಡಿ ಇದೆ. ಇನ್ನೂ ಕೆಂಪಗಿರೋ ಟೊಮೊಟೊ ಆದರೆ ಇನ್ನೂ ಫುಲ್ ರೆಡ್ಡಾಗಿ ಬರುತ್ತೆ ಇದು. ನಾನು ಸ್ವಲ್ಪ ಕಾಯಿರೋದ್ರಿಂದ ಸ್ವಲ್ಪ ಅಷ್ಟು ರೆಡ್ನೆಸ್ ಇಲ್ಲ. ಈಗ ನೋಡಿ, ಪಡ್ನಂಚು ಕಾಯಕ್ಕಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಇಟ್ಟಿದ್ದೀನಿ. ಈಗ ಇದಕ್ಕಾದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡಿರೋ ಹಿಟ್ಟನ್ನು ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಇಂಚು ಕ್ಯಾಸ್ಟ್ ಐರನ್ ತೊಗೊಂಡಿರೋದು. ಇದು ನಾನು ನಾನ್ ಸ್ಟಿಕ್ ಏನು ಯೂಸ್ ಮಾಡಲ್ಲ, ಯಾಕೆಂದರೆ ಹೆಲ್ತ್ ವೈಸು ಒಳ್ಳೇದಲ್ಲ ನಾನ್ ಸ್ಟಿಕ್ಕು. ಅದು ಕೋಟಿಂಗು ಆದರೆ ಬಿಸಿಗೂ ಅದು ಎದ್ದು ಬರುತ್ತೆ ಕೋಟಿಂಗು. ಮತ್ತು ಸ್ಪೂನಲ್ಲಿ ಹಿಂಗೆ ತೆಗಿಬೇಕಾದ್ರೆ ಸ್ಕ್ರ್ಯಾಚಸ್ ಆಗುತ್ತಲ್ಲ, ಅವಾಗ ಕೂಡ ಇದು ಬರುತ್ತೆ. ಅದು ಅಂದರೆ ಫುಡ್ ಜೊತೆ ಸೇರಿಕೊಂಡು ಹೊಟ್ಟೆಗೆ ಹೋದರೆ ಅದರಿಂದ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ, ಅಂದರೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಆ ಥರದ್ದು ಯೂಸ್ ಮಾಡೋದು ಬೇಡ ಅಂತ ನಾನು ನಾನ್ ಸ್ಟಿಕ್ ಯೂಸ್ ಮಾಡಲ್ಲ. ಬಟ್ ಕ್ಯಾಸ್ಟ್ ಐರನ್ ಅಂದರೆ ನಾವು ಯೂಸ್ ಮಾಡೋ ಪರ್ಪಸ್ ಏನಂದರೆ ಅದ್ರ ಚೆನ್ನಾಗಿ ಈಸಿಯಾಗಿ ಬರಲಿ ಅಂತ ಅಷ್ಟೇ ನಾನು ಇದನ್ನು ಯೂಸ್ ಮಾಡೋದು, ನಾನ್ ಸ್ಟಿಕ್ಕು. ಸೊ ಕ್ಯಾಸ್ಟ್ ಐರನ್ನಲ್ಲೇ ಯಾವ ಥರ ಬರುತ್ತೆ ಅಂತ ಆದರೆ ಯಾಕೆ ಇದನ್ನೇ ಯೂಸ್ ಮಾಡಬಾರ್ದು ನಾವು. ಇದು ತುಂಬ ಚೆನ್ನಾಗಿದೆ, ಬೇಕಾದ್ರೆ ನಿಮಗೆ ಲಿಂಕ್ ಕಳಿಸ್ತೀನಿ ನಾನು ಯಾವುದು ಅಂತ. ನೀವು ಕೂಡ ಇದನ್ನು ಯೂಸ್ ಮಾಡಿ. ಮತ್ತು ಬೇಯೋದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೇಯುತ್ತೆ, ಮತ್ತು ತುಂಬ ಬೇಗನೂ ಬೇಯುತ್ತೆ. ಒಂದು ಸತಿ ಹೀಟ್ ಆಗೋರ್ಗು ಅಷ್ಟೇ ಇದೆ ಇಂಚು. ಹೀಟ್ ಆದಮೇಲೆ ತುಂಬ ಬೇಗ ಬೇಗ ಆಗುತ್ತೆ. ಸೊ ನೋಡಿ, ಈಗೆಲ್ಲ ಆಲ್ಮೋಸ್ಟ್ ಎಲ್ಲದು ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬರ್ತಿದೆ. ಇದು ಈ ಪಡ್ಡು ಹೇಗಿರುತ್ತೆ ಅಂದರೆ ಹೊರಗಡೆಯಿಂದ ಫುಲ್ ಕ್ರಿಸ್ಪಿ ಇರುತ್ತೆ ಮತ್ತು ಒಳಗಡೆ ಫುಲ್ ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ನೋಡಿ, ಪಡ್ಡು ರೆಡಿ ಇದೆ. ಟೊಮೊಟೊ ಚಟ್ನಿ ಮತ್ತು ಕಾಯಿ ಚಟ್ನಿಯೂ ಮಾಡಿದ್ದೀನಿ. ಕಾಯಿ ಚಟ್ನಿ ಡಿಫಾಲ್ಟ್ ನಮ್ಮಲ್ಲಿ ಮಾಡಲೇಬೇಕು, ಸೊ ಮಾಡಿದ್ದೀನಿ. ಸೊ ಎರಡರ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ಇದು. ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಇದನ್ನು ಬೇರೆಯವ್ರ ಜೊತೆ ಶೇರ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.